ಆ ಜನಸಂಖ್ಯೆಯನ್ನು ನ್ಯಾಯಬದ್ಧವಾಗಿ ನಿರ್ಧರಿಸಿ ಅನ್ನೋದೇ ನಿಮ್ಮ ಪಕ್ಷದ ಒಳಗೂ ಇರುವವರ ಬೇಡಿಕೆ. ದಾಟ್ಸ್ ದಿ ಪ್ರಾಬ್ಲಮ್. ಯಾರು ಅದು ಬೇಡ ಅಂತ ಹೇಳ್ತೀರಾ, ಎಲ್ಲರೂ ಬುರುಡೆ ಬಿಡೋ ಗಿರಾಕಿಗಳೇ ಆಗ್ತಿದ್ದಾರೆ. ಯಾಕೋ ಸುಮ್ಮನೆ ಅದನ್ನ ಮಾತ್ರ ಹೇಳೋದು. ರೇ ಮುನಿಯಪ್ಪನವ್ರೆ, ಯಾವನಾರು ಹೇಳಿದಾನೇನ್ರಿ ಜನಸಂಖ್ಯೆ ಆಧಾರಿತ ವಿರೋಧದಲ್ಲಿ ಕೊಡಬೇಕು ಅಂತ? ಯಾವನಾರು ಹೇಳದ್ನ? ಅದನ್ನೇ ಮತ್ತೆ ಎಳೆ ಮಕ್ಕಳಿಗೆ ಬಂದು ಬುರುಡೆ ಬಿಟ್ಟಂಗೆ ಬಿಡ್ತೀರಲ್ಲ ಕ್ಲಾಸಲ್ಲಿ, ಕೆಟ್ಟ ಟೀಚರ್ ಥರ. ಅದೇ ಬಿಡ್ತೀರಿ. ಯಾರು ಹೇಳಿರೋದು? ಯಾರೂ ಹೇಳಿಲ್ಲ. ದಿ ಕ್ವಶನ್ ಈಸ್ ವಾಟ್ ಈಸ್ ದಿ ಕರೆಕ್ಟ್ ನಂಬರ್? ನಮ್ಮ ಡೌಟ್ಗಳಿದೆ, ಅದನ್ನ ಕ್ಲಿಯರ್ ಮಾಡಿ. ಪ್ರಾಬ್ಲಮ್ ಆಗಿರೋದು. ಸೊ ಈಗ ಕ್ವಶನ್ನು, ಕ್ಯಾನ್ ಸ್ಟೇಟ್ ಡೂ ಇಟ್? ಗೊತ್ತಿಲ್ಲ, ಮಾಡ್ತಾರೋ ಬಿಡ್ತಾರೋ ನನಗೆ ಐಡಿಯಾ ಇಲ್ಲ. ಬಟ್ ಇದ್ರ ಮಾಡದೆ ಇದ್ರ ರಿಪರ್ಕಷನ್ಸಲ್ಲಿ ಮಾಡಿದ್ರೆ OBCಸು ಒಂದಾಗುತ್ತಾರೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇಬ್ಬರು ಒಂದಾಗ್ಬಿಡ್ತಾರೆ. ದೇ ಫಾರ್ಮುಲೇಟ್, ಅಂದರೆ ಅವರು ಒಂದು ದೊಡ್ಡ ಬಲಿಷ್ಠ ಶಕ್ತಿಯುತವಾದ ರಾಜಕೀಯ ಗುಂಪಾಗುತ್ತದೆ. ಅದು ಕಾಂಗ್ರೆಸ್ಸಿನ ಕಡೆಗೆ ವಾಲಿ ಬಿಟ್ಟರೆ ಆಗ ಉಳಿದವರು ಮಣ್ಣು ತಿನ್ನಬೇಕು ಅನ್ನೋದು ಒಂದು ವಾದ. ಹೌ? ಬಿಕಾಸ್ BJP ಕ್ಯಾಂಪೇನ್ ಪರ್ಸೆ ಇನ್ ಕಂಟ್ರಿ, ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಆತಾನೇ ಬ್ಯಾಕ್ವರ್ಡ್ ಕ್ಲಾಸಿಗೆ ಸೇರಿದವರು. ನನ್ನ ಮಂತ್ರಿಮಂಡಲವೂ ಸೇರಿದಂತೆ ರಾಜ್ಯಗಳಲ್ಲಿ ರಚನೆಯಾಗಿರುವ BJP ಸರ್ಕಾರದಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರೆಪ್ರೆಸೆಂಟೇಷನ್ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ನಾವು ಟ್ರೂ ಬ್ಯಾಕ್ವರ್ಡ್ ಕ್ಲಾಸಸ್ಸಿನ ರೆಪ್ರೆಸೆಂಟೇಟಿವ್ಸು. ಇಲ್ಲಿಯವರೆಗೆ ರಾಜಕೀಯವಾಗಿ ಇದನ್ನು ಒಂದು ಮುಸ್ಲಿಂ ರೀತಿಯೋ, ಬ್ರಾಹ್ಮಣರ ರೀತಿಯೋ, ಲಿಂಗಾಯತರ ರೀತಿಯೋ, ಜಾಟ್ಗಳ ರೀತಿಯೋ ಮಾಡಲಿಕ್ಕೆ ಆಗಿಲ್ಲ. OBCಸಿನ ಲಾರ್ಜ್ಲಿ BJP ಹ್ಯಾಸ್ ಸಕ್ಸೀಡೆಡ್ ಅದರಲ್ಲಿ ಸ್ವಲ್ಪ ಮಟ್ಟಿಗೆ. ಹಾಗಾಗಿ ಕಾಂಗ್ರೆಸ್ ನನಗೂ ಲಾಭ ಆಗಬಹುದೇನೋ ಅಂತ ಇರಬಹುದು. ಅಲ್ಲಿ ಕರ್ನಾಟಕದಲ್ಲಿ ಒಂದು ಪ್ರಾಬ್ಲಮ್ ಇದೆ. ಅದರಲ್ಲಿ OBCs ಕರ್ನಾಟಕದಲ್ಲಿ ಬಹಳ ಸಣ್ಣ ಜಾತಿಗಳು ಈ ವರದಿಯ ಬಗ್ಗೆ ಈಗ ಅಪಸ್ವರ ಎತ್ಕೊಂಡು ಕೂತಿವೆ. ಹಾಗಾಗಿ ನೀವು ಹೇಳಿದ ತಕ್ಷಣ ಅವ್ರು ಯುನೈಟ್ ಆಗ್ತಾರೆ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ. ನೋ ಐಡಿಯಾ. ಮೂರನೇದು, ಲಾಂಗರ್ ಡ್ಯೂರೇಷನ್ನಲ್ಲಿ, ಅಂದರೆ ದೀರ್ಘಕಾಲದ ಅವಧಿಯಲ್ಲಿ ಕಾಂಗ್ರೆಸ್ಗೆ ಲಾಭ ಆಗತ್ತೋ ಬಿಡತ್ತೋ ನನಗೆ ಗೊತ್ತಿಲ್ಲ. ಆದರೆ ಶಾರ್ಟ್ ಟರ್ಮಲ್ಲಿ, ಅಲ್ಪಕಾಲ ಅವಧಿಯಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರ ಬಹುಸಂಖ್ಯಾತ ಶಾಸಕರು ಇರುವ ಈ ಪಕ್ಷ ಉಳಿದುಕೊಳ್ಳುವುದಾದರೂ ಹೇಗೆ ರಾಜಕೀಯವಾಗಿ? ವಿರೋಧ ಹಾಕೊಂಡು ಅಲ್ಲಿದೆ ಅಪಾಯ. ಇದೆಲ್ಲದರ ಮಧ್ಯೆ ಈಗ ಅವ್ರಿಗೆ ಬಿಟ್ಟಿದ್ದು. ಎಸ್, ಒಕ್ಕಲಿಗರು ಮತ್ತು ಲಿಂಗಾಯತ ಸಮುದಾಯ ಇಬ್ಬರೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಭಾ ತಮ್ಮ ಸಮುದಾಯದ ಸಮೀಕ್ಷೆಯನ್ನ ಮಾಡುವುದಾಗಿ ಹೇಳಿದೆ. ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಲಿಂಗಾಯತರು ಒಕ್ಕಲಿಗರನ್ನ ಎದುರು ಹಾಕೊಂಡು ಸರ್ಕಾರ ಮಾಡೋಕ್ಕಾಗತ್ತಾ ಅಂತ ಪ್ರಶ್ನಿಸಿದ್ದಾರೆ. ಶ್ರೀಗಳು ಕೂಡ ಇದನ್ನೇ ಮಾತನಾಡಿದ್ದಾರೆ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರಶೈವರು ಫಸ್ಟ್, ಸೆಕೆಂಡ್ ಒಕ್ಕಲಿಗರು. ಗೊತ್ತಾಯ್ತಾ? ಇವೆರಡನ್ನ ಎದುರು ಕೈಕೊಂಡು ರಾಜ್ಯ ಬೇರೆ ಮಾಡೋಕ್ಕಾಗತ್ತಾ? ಏನು 7 ಜನ ಮಂತ್ರಿಗಳೇನಿದ್ದಾರೆ ಇವತ್ತು, ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲರೂ ಒಬ್ರು ಕರೆದಿದ್ದಾರೆ, ಕರೆದು ಏನಾರು ಚರ್ಚೆ ಮಾಡಿದ್ದಾರೆ. ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದ್ದಾರೆ. ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. 7 ಜನನೂ ಲಿಂಗಾಯತರ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ ಅವ್ರ ಬಹುಶಃ ಇದನ್ನೇನಾದರೂ ಜಾರಿಗೆ ತಂದ್ರೆ ಸರ್ಕಾರ ಪತನವಾಗ್ತಾ ಇದೆ ಅನ್ನುವಂಥ ಖಚಿತ ಅಭಿಪ್ರಾಯವನ್ನು ಕಾಂಗ್ರೆಸ್ ಪಕ್ಷದ ಧುರೀಣರೇ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಲಿಂಗಾಯತರಿಗೆ ಈ ಜಾತಿ ಗಣತಿ ವರದಿಯಲ್ಲಿ ಅನ್ಯಾಯ ಆಗಿದೆ. ಸರ್ಕಾರ ಮತ್ತೊಮ್ಮೆ ಸಮೀಕ್ಷೆ ನಡೆಸಿ ಅದನ್ನು ಪರಿಶೀಲಿಸಬೇಕು. ದೋಷಪೂರಿತವಾಗಿ ಲಿಂಗಾಯತ ಸಂಖ್ಯೆಯನ್ನು ಕಡಿಮೆ ತೋರಿಸುವ ಮೂಲಕವಾಗಿ ಈ ಒಂದು ರಾಜಕೀಯವಾಗಿ ಸಮಾಜವನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ತುಳಿಯುವಂಥ ಷಡ್ಯಂತ್ರ ನಡೀತಿದೆ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾಯಿದೆ. ನಮ್ಮಲ್ಲಿ ಲಿಂಗಾಯತರಲ್ಲಿ ಕೆಲವು ಉಪಪಂಗಡಗಳು ಮೀಸಲಾತಿ ಸಲುವಾಗಿ 2A ದಲ್ಲಿ 3A ಬರೆಸಿದ್ದಾರೆ. ಹೀಗಾಗಿ ಅಷ್ಟು ನಮ್ಮದು ಜನಸಂಖ್ಯೆ, ಲಿಂಗಾಯತರ ಸಂಖ್ಯೆಯನ್ನು ಹೆಚ್ಚು ಬರೆಸಲಾಗಿದೆ. ವೀರಶೈವರ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ತಾತ್ಕಾಲಿಕವಾಗಿ ನಾನು ಸಂತೋಷದ ಚಿಲುಮೆಯಲ್ಲಿ ತೇಲಾಡುತ್ತಿದ್ದೇನೆ ಅಂತ MB ಪಾಟೀಲ್ ಏನಾರು ಭಾವಿಸಿದ್ರೆ ಅದ್ರ ಹೊಡೆತ ಬೀಳಬಹುದು ಮುಂದೆ ಅವರಿಗೆ. ಆ ರೀತಿ ಇಲ್ಲ ಅಲ್ಲ, ಆ ರೀತಿ ಚಿಂತನೆಯನ್ನು ಜನ ಮಾಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಇನ್ನೂ ಅನ್ಕೊಂಡಿಲ್ಲ. ಒಟ್ಟಾರೆ ಲಾಭಗಳ ಪ್ರಶ್ನೆ ಬಂದಾಗ ವೀರಶೈವ ಲಿಂಗಾಯತರು ಒಂದಾಗ್ಬಿಡ್ತಾರೆ. ಅವ್ರವ್ರ ಒಳಗಡೆನೆ ಪ್ರಾಬ್ಲಮ್ ಬಂದಾಗ ಬೇಕಾದ್ರೆ ಜಗಳ ಆಡ್ಕತ್ತಾರಷ್ಟೇ. ಒಟ್ಟಾರೆ ಬಂದಾಗ ಹಂಗಾಗಲ್ಲ. ಸೊ ದಟ್ಸ್ ಎ ಪಾಯಿಂಟ್ ಫಾರ್ ಪ್ರಾಬ್ಲಮ್ ಫಾರ್ MB ಪಾಟೀಲ್ ಇಫ್ ಹಿ ಟೇಕ್ಸ್ ದ ಸಿಮಿಲರ್ ಸ್ಟ್ಯಾಂಡ್. ನಂಬರ್ 2, ಕಾಂಗ್ರೆಸ್ಗೆ ಒಂದು ನೆನಪಿನಲ್ಲಿರಬೇಕು. ದೀರ್ಘಕಾಲದ ನಂತರ ಕಳೆದ ಚುನಾವಣೆಯಲ್ಲಿ
ಹಲವಾರು ರೀಸನ್ಸಿಂದ, ಅದು ಬೊಮ್ಮಾಯಿಯವರ ಆಡಳಿತದ ರೀತಿ ಇರ್ಬೋದು, ಅಥವಾ 40% ಅಂತ ಮಾಡಿದ ಆರೋಪ ಸ್ಟಿಕ್ ಆಗಿದ್ದ ರೀತಿ ಇರ್ಬೋದು, ಗ್ಯಾರಂಟಿ ಇರಬಹುದು. ಪ್ರಮುಖವಾಗಿ ಪಂಚಮಸಾಲಿಗಳ ವಿಚಾರದಲ್ಲಿ ಆದಂತಹ ಬೆಳವಣಿಗೆಗಳಿರಬಹುದು, ಮತ್ತು ಲಿಂಗಾಯತರಿಗೆ ಹೊಸ ಗ್ರೂಪ್ ಮಾಡಿ ಕೊಟ್ಟಂತಹ ಇದೇನಿತ್ತು, ಲಿಂಗಾಯತರು ಗೌಡ್ರಿಗೆ ಒಕ್ಕಲರಿಗೆ ಇಬ್ಬರಿಗೂ ಕೊಟ್ಟಂಥ ರಿಸರ್ವೇಷನ್ ಇತ್ತು, ಮೀಸಲಾತಿ, ಅದು ತಡವಾಗಿ ಬಂದಿದ್ದು, ಕಮ್ಯುನಿಕೇಟ್ ಆಗದ್ರು. ಈ ರೀತಿ ಹಲವಾರು ಕಾರಣಗಳಿಂದ ಕಾಂಗ್ರೆಸ್ಗೆ ಸುಮಾರು 2 ದಶಕದ ನಂತರ ಲಿಂಗಾಯತರದ ಮತಗಳು ಟ್ರಾನ್ಸ್ಫರ್ ಆಗಿ MLAಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಡೂ ನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅವರು ಇಲ್ಲೇ ಉಳಿತಾರೆ ಅಂತ ಅನ್ಕೊಳ್ಳೋಕೆ ನೋ. ಎಸ್. ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಜಾತಿ ಗಣತಿ ಗುದ್ದಾಟ ತಾರಕಕ್ಕೇರಿದೆ. ಜಾತಿ ಜಟಾಪಟಿಗೆ ಒಕ್ಕಲಿಗ ಸಮುದಾಯದ ಪ್ರಬಲ ವಿರೋಧವೂ ಕೂಡ ಕಾರಣವಾಗಿದೆ. ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ತಡರಾತ್ರಿ ಒಕ್ಕಲಿಗ ಶಾಸಕರು ಸಚಿವರುಗಳ ಸಭೆ ನಡೆಸಿದ್ರು. ವರದಿಯ ಸಾಧಕ ಬಾಧಕಗಳನ್ನು ಚರ್ಚಿಸಿ ಎಲ್ಲರೂ ಕೂಡ ಒಂದೇ ನಿಲುವಿಗೆ ಬರಬೇಕು ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ವರದಿಯೇ ಸರಿ ಇಲ್ಲ ಅಂತ ಸಭೆಯಲ್ಲಿ ಹಾಜರಿದ್ದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಇದರಲ್ಲಿ ಶಾಸಕರು ಅಸಮಾಧಾನವನ್ನು ಬಹಿರಂಗಪಡಿಸಿದ್ದಾರೆ. ಇನ್ನು ಸಂಪುಟ ಸಭೆಯಲ್ಲಿ ಒಕ್ಕಲಿಗ ಸಚಿವರು ಒಂದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅನ್ನೋ ತೀರ್ಮಾನಕ್ಕೆ ಬರಲಾಗಿದೆ. ಪರಿಶಿಷ್ಟ ಜಾತಿ ಅಂತ ಹೇಳಿದ್ರೆ 101 ಸಮುದಾಯಗಳು. ಈ ಜಾತಿ ಗಣತಿಯಲ್ಲಿ 180 ಜಾತಿಗಳನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಇನ್ನು 79 ಜಾತಿಗಳು ಯಾವುದು ಅನ್ನುವಂಥ ಒಂದು ಸಂಶಯ, ಆತಂಕ ನಮಗೆ ಬಂದಿದೆ. ಹಾಗಾಗಿ ಇದು ಸ್ವಲ್ಪ ಗೊಂದಲ ಇರೋದ್ರಿಂದ ಇದನ್ನು ಸೂಕ್ತವಾಗಿ ಇದನ್ನು ಪರಿಶೀಲನೆ ಮಾಡಿ ಬಿಡುಗಡೆ ಮಾಡುವಂಥದ್ದು ಒಳ್ಳೆಯದು. ಮುಸ್ಲಿಂ ಅಲ್ಲಿ ಎಷ್ಟು ಜಾತಿ ಇದೆ? 10 ಜಾತಿ ಇದೆ. ಅಲ್ಲಿ ಒಂದನ ಡಿವೈಡ್ ಮಾಡಿದ್ದಾರೆ. ಹಿಂದೂಗಳಲ್ಲಿ ಒಡೆದು ಪೀಸ್ ಸಣ್ಣದು ಬಿಟ್ಟಿಲ್ಲ. ಯಾರು ಈಗ ಮಾತಾಡಿದ ಸ್ವಾಮೀಜಿ ಶೆಡ್ಯೂಲ್ ಕಾಸ್ಟ್ ಲೆಫ್ಟ್, ಅದು ಲೆಫ್ಟ್. ಈ ಶೆಡ್ಯೂಲ್ ಕಾಸ್ಟ್ನಲ್ಲಿ ಪ್ರಾಬ್ಲಮ್ ಇರೋದು ಬರೀ 101 ಜಾತಿ 186 ಜಾತಿದಲ್ಲ, ರೀಜನ್ ವೈಸ್ ಪ್ರಾಬ್ಲಮ್ ಇದೆ. ಎನ್ಯೂಮರೇಷನಲ್ಲಿ ಪ್ರಾಂತ್ಯವಾರು ಇದೆ. ನಾನು ನಿನ್ನೆ ಅದನ್ನೇ ಹೇಳ್ತಾ ಇದ್ದಿದ್ದು, ನಾನು ಇನ್ನೂ ಪೂರ್ತಿ ಹೇಳಕ್ಕೆ ಹೊರಟಿಲ್ಲ, ಅದಕ್ಕೆ ಇನ್ನೊಂದಿನ ಟೈಮ್ ಇಟ್ಕೋತೀನಿ. ಪ್ರಾಂತ್ಯವಾರು ಎನ್ಯೂಮಿರೇಟರ್ಸ್ ಅಂದರೆ ಯಾರು ಇದನ್ನು ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಹೋಗಿದ್ದಾರೆ ಅವರ ಬಳಿ ಬರೆಸಿರುವ ಮಾಹಿತಿ ಪ್ರಾಂತ್ಯವಾರು ಅರಿವು ಇದ್ದೋ ಇಲ್ಲದೆಯೋ ಕ್ರಾಸ್ ಆಗ್ಬಿಟ್ಟಿದೆ, ಆಗಿದೆ. ಎಡ ಬಲದ ಮುಖವಾಡದಲ್ಲೂ ಅಥವಾ ರೂಪದಲ್ಲೂ, ಬಲ ಎಡದಂತೆಯೂ, ಮಧ್ಯದಲ್ಲಿ ಹೊಸ ಹೆಸರಿನೊಂದಿಗೆ ಉದ್ಭವ ಆದಂಗಿದೆ. ಐ ವಿಲ್ ಡೂ ಸಮ್ ರಿಸರ್ಚ್ ಅದನ್ನೂ. ಅದಕ್ಕೆ ಈಗ ಬರ್ಸಿದವ್ರ ಮೇಲೆ ತಪ್ಪು ಅಂತ that is the problem. ಅವ್ರ ಮೇಲೆ ಹಾಕ್ಬಿಟ್ಟು yes.